ಶಾಲೆಗಳು ಪ್ರಾರಂಭ ಆಗಿದೆ. ಈಗ ನನ್ನ ಕ್ಷೇತ್ರದಲ್ಲಿ 75 LKG ಶಾಲೆ ಪ್ರಾರಂಭ ಆಗಿದೆ. ಬೇರೆ ಬೇರೆ ಕ್ಷೇತ್ರದಲ್ಲೂ ಅದೇ ಥರ ಪ್ರಾರಂಭ ಆಗಿದೆ. ಅದಕ್ಕೆ ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದೆ. ಇದರಿಂದ ಮುಂದಿನ ದಿನಮಾನಗಳಲ್ಲಿ ಇದೇ ಥರದ ಶಿಕ್ಷಣಕ್ಕೆ ಪ್ರೋತ್ಸಾಹ ಸಿಕ್ಕರೆ ಇನ್ನು ಮುಂದೆ ಇರುವಂಥ 2.5 ವರ್ಷಗಳ ನಮ್ಮ ಸರ್ಕಾರ ಈ ಪ್ರಯತ್ನದಿಂದ ನಾವು ಏನು ಉತ್ತರ ಕರ್ನಾಟಕ ಸಾಕ್ಷರತೆ ರಾಜ್ಯದ ಸಾಕ್ಷರತೆ 75% ಮೇಲೇನಿದೆ ಆ ಮಟ್ಟಕ್ಕೆ ಖಂಡಿತವಾಗಿ ತಲುಪ್ತೇವೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಇದೇ ಥರ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟರೆ ಏನು ಉಡುಪಿ ಮಂಗಳೂರಿಗೆ 88% ಇದೆಯಲ್ಲ, ದೇ ಆರ್ ಹೈಯೆಸ್ಟ್. ಆ 88% ಕೂಡ ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಅಭಿನಂದಿಸ್ತೇನೆ. ಇವತ್ತು ಉತ್ತರ ಕರ್ನಾಟಕಕ್ಕೆ ತಾವು 488 KPS ಶಾಲೆಗಳನ್ನು ಮಂಜೂರು ಮಾಡಿ ಆದೇಶ ಹೊರಡಿಸಿದ್ದೀರಿ. ಇನ್ನು ಅಧ್ಯಕ್ಷೆ, ನಮ್ಮ ವಿರೋಧ ಪಕ್ಷದ ಸ್ನೇಹಿತರಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಳೆದ ಸಾಲಿನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ನಾನು 2 ವರ್ಷಗಳ ಕಾಲ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಆಗ ಈ ಕರ್ನಾಟಕದಲ್ಲಿ ಒಂದು IIT ಪ್ರಾರಂಭ ಆಗಬೇಕು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಾರಂಭ ಆಗಬೇಕಂತ ಕೇಂದ್ರ ಸರ್ಕಾರ ನಮಗೆ ಅನುಕೂಲ ಮಾಡಿಕೊಡ್ತು. ಅದಕ್ಕೆ ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತೇನೆ. ಪ್ರಧಾನಮಂತ್ರಿಗೂ ಕೊಟ್ಟಿದ್ದಕ್ಕೆ ಸಂತೋಷ, ಜಾವಡೇಕರ್ ಕೊಟ್ಟರು ಸಂತೋಷ. ಆದರೆ ಮುಖ್ಯವಾಗಿ ಅಭಿನಂದಿಸಬೇಕಾದ್ದು ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು. ಮೈಸೂರಿನಲ್ಲಿ ಮಾಡಬೇಕಂತ ಭಾಳ ಒತ್ತಾಯ ಇತ್ತು. ಆದರೆ ಅದನ್ನು ಧಾರವಾಡದಲ್ಲೇ ಮಾಡ್ತೇವೆ, ಉತ್ತರ ಕರ್ನಾಟಕಕ್ಕೆ ಕೊಡ್ತೇವೆ ಅಂತ ಹೇಳಿ ಇಲ್ಲೇ ನ್ಯಾಷನಲ್ ಹೈವೇದ ಮೇಲೆ KIDB ಲ್ಯಾಂಡ್ ಇದೆ ಅಧ್ಯಕ್ಷರೇ, ಹೈಕೋರ್ಟ್ ಎದುರಿಗೆ ಸುಮಾರು 450 ಎಕರೆ ಭೂಮಿಯನ್ನು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಡೆವಲಪ್ ಆದದ್ದು. ಇವತ್ತು ಅದರ ವ್ಯಾಲ್ಯೂ ಮೋರ್ ದ್ಯಾನ್ 2000 crores. ಯಾಕಂದರೆ ವೆಲ್ ಡೆವಲಪ್ಡ್ KIDBಯಲ್ಲಿ 2000 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂಥ ಭೂಮಿಯನ್ನು ಉಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ನೀಡಿದ ಪರಿಣಾಮವಾಗಿ ಇವತ್ತು ಉತ್ತರ ಕರ್ನಾಟಕದಲ್ಲಿ IIT ಆಗಲಿಕ್ಕೆ ಸಾಧ್ಯತೆ ಆಗಿದೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಧ್ಯಕ್ಷೆ. ಕೇಂದ್ರ ಸರ್ಕಾರ ಕೊಟ್ಟಿದೆ, ಅವರು ನಾ ಇಲ್ಲ ಅಂತ ಹೇಳಲ್ಲ, ಅವ್ರಿಗೆ ಅಭಿನಂದಿಸ್ತೇನೆ. ಆದರೆ ನಾನು ಸುರೇಶ್ ಅವರೇ ಸ್ವಲ್ಪ ಇದನ್ನು ಗಮನ ಕೊಡಿ. ನಾನು ಹೇಳೋದು ವೆರಿ ಇಂಪಾರ್ಟೆಂಟ್. ಐ ಆಮ್ ಟೆಲ್ಲಿಂಗ್ ಐ ನೀಡ್ ಯುವರ್ ಆಲ್ ಕೋಆಪರೇಷನ್ ಆಫ್ ದ ಅಪೋಸಿಷನ್. ಅಧ್ಯಕ್ಷರಿಗೆ ಏನಾಗಿದೆ, IIT ಕರ್ನಾಟಕಕ್ಕೆ ಏನು ಉಪಯೋಗ ಇಲ್ಲ. ಯಾಕೆ ಅಂತ ಕೇಳಿ ಅಲ್ಲಿ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಸೆಲೆಕ್ಷನ್, ಅದು ಭೂಮಿ ನಮ್ಮದು, ಕೇಂದ್ರ ಸರ್ಕಾರದ ಕಟ್ಟಡ. ಬಟ್ ಸೆಲೆಕ್ಷನ್ ಆಫ್ ದಿ ಸ್ಟೂಡೆಂಟ್ಸ್ ಆಲ್ ಓವರ್ ಇಂಡಿಯಾ. ಕರ್ನಾಟಕದವ್ರು 10-20 ಜನ ಸೆಲೆಕ್ಟ್ ಆಗಿರ್ಬೋದು ಆ್ಯಸ್ ಫಾರ್ ದ ಮೆರಿಟ್. ಅದಕ್ಕೆ ನಾನು ಹಿಂದೆ ಜಾವಡೇಕರ್ ಅವರು ಮಂತ್ರಿಗಳಿದ್ದಾಗ ಒತ್ತಾಯ ಮಾಡಿದ್ದೆ, 50% ಕರ್ನಾಟಕ ಕೊಡಿ, 50% ಅದರ್ ಸ್ಟೇಟ್ ಕೊಡಿ ಅಂತ ಹೇಳಿ. ಇಲ್ಲಿದ್ರೆ ನಮ್ಗೆ ಏನು ಪ್ರಯೋಜನ ಆಗ್ತದೆ? ಅದಕ್ಕೆ ಅವ್ರು ಇಲ್ಲ, ನಾವು ಪಾಲಿಸಿ ಮ್ಯಾಟರ್ ಕ್ಯಾನ್ ಬಿ ಚೇಂಜ್ ಬದಲಾವಣೆ ಮಾಡಿ. ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದ್ರು 50-50 ಮಾಡಿ ಅಂತ, ಮಾಡಲಿಲ್ಲ. ಅದಕ್ಕೆ ಈಗಲೂ ಒತ್ತಾಯ ಮಾಡ್ತೇನೆ ನಿಮ್ಮ ಮುಖಾಂತರ. ಇದನ್ನು ಟೀಕೆ ಮಾಡ್ತಾ ಇಲ್ಲ. ಬೆಲ್ಲದವರೇ, ನಿಮ್ಮ ಲೀಡ್ರು ನೀವು ಸೇರ್ಕೊಂಡು ಸ್ವಲ್ಪ 50% ಮಾಡಿಸಿ ನೋಡೋಣ ಕರ್ನಾಟಕಕ್ಕೆ. ನಿಮ್ಮೂರಾಗೆ ಇದೆ ಅದು. ನಾನು ಅಲ್ಲ ಇರಲಿ, ನಾನು ಅಲ್ಲ ಸಲಹೆ ತಗೊಳ್ಳಿ. ನಾನು ಟೀಕೆ ಮಾಡಿದ್ನಾ? ನಾನು ಟೀಕೆ ಮಾಡಿ ಅಲ್ಲಲ್ಲ ಮಾಡಿಸಿ ಅಂತ ಹೇಳಿದೆ. ಅದು ಮಾತಾಡುವಾಗ ಹೇಳಿ, ನನ್ನ ಫ್ಲೋ ಹೋಗುತ್ತೆ ಪ್ಲೀಸ್. ಅಲ್ಲ ನನ್ನ ಫ್ಲೋ ಹೋಗುತ್ತೆ, ಅವ್ರು ಹೇಳಿ. ಅದಕ್ಕೆ ಅಧ್ಯಕ್ಷರೇ, ಅವರು ಒತ್ತಾಯ ಮಾಡಿ ಮಾಡಿಸ್ಲಿ. ಬೇಕಾದ್ರೆ ನಾನು ಮುಖ್ಯಮಂತ್ರಿಯಿಂದ ಪತ್ರ ಬರೆಸ್ತೇವೆ, ಏನೋ 50% ಕರ್ನಾಟಕ ಕೊಡಿ ಅಂತ ಹೇಳಿ. ಇದರಿಂದ ಇಲ್ಲದ್ರೆ ನಮಗೆ ಅನಾನುಕೂಲ ಆಗುತ್ತೆ ಅಂತ ತಮ್ಮ ಗಮನಕ್ಕೆ ತಂದಿದ್ದೇನೆ ಅಧ್ಯಕ್ಷರೇ. ಮತ್ತು ನಮ್ಮ ಕಾಲದಲ್ಲಿ ನೋಡಿ ಅಧ್ಯಕ್ಷರೇ, ಈ IIT ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಧಾರವಾಡದಲ್ಲಿ ಮಾಡಿದ್ದಾರೆ. ರಾಯಚೂರಿಗೆ ಒಂದು ಮಾಡಿದರು. ರಾಯಚೂರಿಗೆ ಮಾಡಿಕೊಡ್ಲೇಬೇಕು ಅಂದಾಗ IIT ವಿ ಆರ್ ಡೆವಲಪಿಂಗ್ ಇಟ್ 2 places, ರಾಯಚೂರು ಆ್ಯಂಡ್ ಧಾರವಾಡ. ಇದು ಉತ್ತರ ಕರ್ನಾಟಕ ನಮ್ಮ ಸರ್ಕಾರ ಮಾಡಿದೆ. ಆಮೇಲೆ ರಾಯಚೂರಿಗೆ ಒಂದು ಹೊಸ ವಿಶ್ವವಿದ್ಯಾಲಯ ಮಾಡಿದ್ದೇವೆ ನಾವಿದ್ದಾಗ. ರಾಯಚೂರಿಗೆ ಸ್ವಲ್ಪ ದಯವಿಟ್ಟು ಅಲ್ಲ, ನೀವು ನೋಡಿ, ಗವರ್ನರ್ ಬಿಲ್ ಪಾಸ್ ಮಾಡಲಿಲ್ಲ, ನಾವು ಪಾಸ್ ಮಾಡಿದ್ವಿ. ಅಲ್ಲಿ